ಬಾರಿ ಲೋಕಸಭಾ ಸಮರದಲ್ಲಿ ವಿಶೇಷ ಅನ್ನಿಸುವಂತಹ ಕೆಲ ಅಭ್ಯರ್ಥಿಗಳನ್ನ ಪಕ್ಷಗಳು ತಮ್ಮ ಅಧಿಕೃತ ಅಭ್ಯರ್ಥಿಯಾಗಿ ಘೋಷಣೆ ಮಾಡಿ ಚುನಾವಣಾ ಕಣಕ್ಕಿಳಿಸಿರೋದು. ಆ ಪೈಕಿ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಿಂದ ಮೈತ್ರಿ ಕ್ಯಾಂಡಿಡೇಟ್ ಆಗಿ ಕಣಕ್ಕಿಳಿದಿರತಕ್ಕಂಥ ಡಾಕ್ಟರ್ CN ಮಂಜುನಾಥ್ ಸ್ಪರ್ಧೆ ಮಾಡ್ತಾ ಇರೋದು. ನಾಗೇಂದ್ರ ಬಾಬು ಎಲ್ಲರಿಗೂ ಗೊತ್ತಿರೋ ಹಾಗೆ ಬಂಡೆ ಖ್ಯಾತಿಯ DK ಬ್ರದರ್ಸ್ DK ಸುರೇಶ್ ಅವರ ವಿರುದ್ಧವಾಗಿ ಸ್ಪರ್ಧೆಗಿಳಿದಿದ್ದಾರೆ ಡಾಕ್ಟರ್ CN ಮಂಜುನಾಥ್ ಅವರು. ಬ್ರದರ್ಸ್ ವರ್ಸಸ್ ಡಾಕ್ಟರ್, ಹೃದಯ ವರ್ಸಸ್ ಬಂಡೆ, ಬೇರೆ ಬೇರೆ ರೀತಿಯಲ್ಲಿ ವ್ಯಾಖ್ಯಾನ ಆಗ್ತಾ ಇದೆ. ಈ ಲೋಕ ಸಮರದ ಆ ಒಂದು ಕ್ಷೇತ್ರ ವ್ಯಾಪ್ತಿಯಲ್ಲಿ ನಡೀತಾ ಇರತಕ್ಕಂಥ ಸಮರ. DK ಬ್ರದರ್ಸ್ ವಿರುದ್ಧವಾಗಿ ಅವರದೇ ಅಡ್ಡಾದಲ್ಲಿ ಟಕ್ಕರ್ ಕೊಡ್ಲಿಕ್ಕೆ ಕಣದಲ್ಲಿರುವ ಡಾಕ್ಟರ್ CN ಮಂಜುನಾಥ್ ಅವರು ರಿಪಬ್ಲಿಕ್ ಕನ್ನಡದ ಜೊತೆಯಲ್ಲಿ ಮಾತನಾಡಿದ್ದಾರೆ ಕೂಡ. ವಿಶೇಷ ಅಂತಂದ್ರೆ ಬಿಜೆಪಿಯ ಪಾಲಿಗೆ ಚಾಣಕ್ಯ ಅಂತ ಕರೆಸಿಕೊಳ್ಳುವ ಅಮಿತ್ ಶಾ ಅವರು ಕೂಡ ಈ ಬಾರಿಯ ಲೋಕ ಸಮರದ ಪ್ರಚಾರದ ಕಹಳೆಯನ್ನ ಊದ್ಲಿಕ್ಕೆ ಪ್ರಾರಂಭ ಮಾಡ್ತಿರೋದು ಕೂಡ ಇದೇ ಕ್ಷೇತ್ರದಿಂದ. ಬೆಂಗಳೂರು ಗ್ರಾಮಾಂತರ ಆ ಕ್ಷೇತ್ರದಿಂದಲೇ ತಮ್ಮ ಅಧಿಕೃತವಾದ ಚುನಾವಣಾ ರ್ಯಾಲಿಗಳನ್ನ ಸಮಾವೇಶವನ್ನ ಪ್ರಾರಂಭ ಮಾಡ್ತಿದ್ದಾರೆ. ಹೀಗಾಗಿ ನೋ ಡೌಟ್ ಹೈ ವೋಲ್ಟೇಜ್ ಕ್ಷೇತ್ರ ಮತ್ತಷ್ಟು ಅಟೆನ್ಷನ್ ಅನ್ನ ತನ್ನದಾಗಿಸಿಕೊಳ್ತಾ ಇದೆ. ಡಾಕ್ಟರ್ CN ಮಂಜುನಾಥ್ ಅವರು ಖುದ್ದು ಈ ಸ್ಪರ್ಧೆ ಬಗ್ಗೆ ರಿಪಬ್ಲಿಕ್ ಕನ್ನಡದ ಜೊತೆಯಲ್ಲಿ ಮಾತನಾಡಿದ್ದಾರೆ. ಏನ್ ಹೇಳ್ತಾರೆ ಕ್ಯಾಂಡಿಡೇಟ್ನ ಈ ವಿಶೇಷ ಬುಲೆಟಿನ್ನ ಮೊದಲ ರಿಯಾಕ್ಷನ್. ಡಾಕ್ಟರ್ CN ಮಂಜುನಾಥ್ ಅವರು ರಿಪಬ್ಲಿಕ್ ಕನ್ನಡಕ್ಕೆ ನೀಡಿದ ವಿಶೇಷ ಸಂದರ್ಶನದಲ್ಲಿ ಏನ್ ಮಾತನಾಡಿದ್ರು ಅಂತ ಹೇಳಿ ಕೇಳೋಣ. ನಮ್ಮ ಜೊತೆ ಡಾಕ್ಟರ್ CN ಮಂಜುನಾಥ್ ಸರ್ ಇದ್ದಾರೆ. ಸರ್, ಅಮಿತ್ ಶಾ ಅವರು ಎಂಟ್ರಿ ಕೊಟ್ಟಿದ್ದಾರೆ ಈಗ ನಿಮ್ಮ ಕ್ಷೇತ್ರಕ್ಕೆ. ಈಗ ಯಾವ ರೀತಿ ಚುನಾವಣೆ ಬೂಸ್ಟ್ ಆಗಿದೆ ಸರ್ ತಮಗೆ? ಅಲ್ಲ, ಹೌದು, ಅದೊಂದು ಬೂಸ್ಟ್ ಆಗುತ್ತೆ. ನೀವೇ ಹೇಳ್ತಾ ಇದ್ದೀರಲ್ಲ, ಯಾಕೆಂದರೆ ಅವರು ರೋಡ್ ಶೋ ಬರ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ BJP JDS ಕಾರ್ಯಕರ್ತರು ಮತ್ತು ಎಲ್ಲ ಅಭಿಮಾನಿಗಳು ಮತ್ತು ಮತದಾರರು ಎಲ್ಲ ಭಾಗವಹಿಸ್ತಾ ಇದ್ದಾರೆ ರೋಡ್ ಶೋನಲ್ಲಿ. ಸೊ ಅದು ಪ್ರಚಾರಕ್ಕೆ ಹೆಚ್ಚು ಒಂದು ಪ್ರೋತ್ಸಾಹ ಕೊಡುತ್ತೆ ಸರ್. ಹಾಗೇನೇ ಈ ಬಾರಿ ಜೋಡೋ ವರ್ಸಸ್ ತೋಡೋ ಅಂತ ಹೇಳಿಬಿಟ್ಟು ಸಂಘರ್ಷ ಶುರುವಾಗಿದೆ ಲೋಕಸಭಾ ಚುನಾವಣೆಯಲ್ಲಿ. ಈ ನಿಟ್ಟಿನಲ್ಲೇ ಚನ್ನಪಟ್ಟಣದಿಂದ ಅಮಿತ್ ಶಾ ಅವರನ್ನ ಈ ಸರಿ ಕರೆ ತಂದಿರತಕ್ಕಂಥದ್ದು. ತಾವು ಈ ಬಗ್ಗೆ ಏನು ಹೇಳ್ತೀರಿ ಸರ್? ಇವಾಗ ಕೇಂದ್ರದ ನಾಯಕರು ಇದೊಂದೇ ಕ್ಷೇತ್ರ ಅಲ್ಲ, ಹಲವಾರು ಕ್ಷೇತ್ರಕ್ಕೆ ಬರ್ತಾರೆ. ಕೇವಲ ಅದು ಬೆಂಗಳೂರು ಗ್ರಾಮಾಂತರ ಚನ್ನಪಟ್ಟಣಕ್ಕೆ ಮಾತ್ರ ಅಲ್ಲ, ಬೇರೆ ಬೇರೆ ಕ್ಷೇತ್ರಕ್ಕೂ ಬರ್ತಾ ಇದ್ದಾರೆ, ಇದಕ್ಕೂ ಬರ್ತಾ ಇದ್ದಾರೆ. ದೇಶವನ್ನು ತುಂಡು ಮಾಡುವಂಥ ಹೇಳಿಕೆಯನ್ನು ಕೊಟ್ಟಿದ್ರು DK ಸುರೇಶ್ ಅವರು. ಈಗ ಅದೇ ಕ್ಷೇತ್ರದಿಂದ ನನಗೆ ದೇಶವನ್ನು ಜೋಡಿಸುವಂಥ ಪ್ರಯತ್ನ ಆಗ್ತಾ ಇದೆ ಅಂತ. ಅದೆಲ್ಲ ದೊಡ್ಡವ್ರು ಕೇಳೋಣ. ಓಕೆ, ಥ್ಯಾಂಕ್ ಯು ಸರ್. ಇದಿಷ್ಟು ಕೂಡ ಡಾಕ್ಟರ್ CN ಮಂಜುನಾಥ್ ಅವರ ಮಾತು. ಒಟ್ಟಾರೆಯಾಗಿ ಅಮಿತ್ ಶಾ ಅವರು ನಮ್ಮ ಕ್ಷೇತ್ರಕ್ಕೆ ಆಗಮಿಸ್ತಾ ಇರ್ತಕ್ಕಂಥ ಖಂಡಿತವಾಗಲೂ ಕೂಡ ನಮ್ಮ ಪಕ್ಷಕ್ಕೆ ಹಾಗೆ ನನಗೂ ಕೂಡ ಒಂದು ರೀತಿಯ ಬೂಸ್ಟ್ ಅಂತಕ್ಕಂಥ ಮಾತನ್ನು ಹೇಳಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಲಕ್ಷ್ಮೀಪುತ್ರ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಬೆಂಗಳೂರು ಗ್ರಾಮಾಂತರ ಲೋಕಸಭೆಯ ಚುನಾವಣೆ ಕಾಂಗ್ರೆಸ್ ಅಭ್ಯರ್ಥಿ DK ಸುರೇಶ್ ಅವರು ನೋಡಿ, ರಿಪಬ್ಲಿಕ್ ಕನ್ನಡದ ಜೊತೆ ಅವರು ಮಾತನಾಡ್ತಂಥ ಸಂದರ್ಭದಲ್ಲಿ ಮತ್ತೊಮ್ಮೆ ಗೆದ್ದೇ ಗೆಲ್ತೀನಿ ಎನ್ನುವ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ. ಒಂದು ಕಡೆ ಹೃದಯವಂತ ಡಾಕ್ಟರ್ CN ಮಂಜುನಾಥ್ ಅವರು BJP ಅಭ್ಯರ್ಥಿಯಾಗಿ ತಮ್ಮದೇ ಆದಂಥ ರೀತಿಯಲ್ಲಿ ಪ್ರಚಾರವನ್ನು ಮಾಡ್ತಿದ್ದಾರೆ. ಮತ್ತೊಂದು ಕಡೆ ಮತ್ತೊಮ್ಮೆ ನಾವು ತಮ್ಮ ಭದ್ರಕೋಟೆಯನ್ನು ಉಳಿಸ್ಕೊಳ್ಬೇಕು ಅಂತೇಳಿ DK ಬ್ರದರ್ಸ್ ಕೂಡ ಸಾಕಷ್ಟು ಪ್ರಯತ್ನಗಳನ್ನು ಮಾಡ್ತಿದ್ದಾರೆ. DK ಸುರೇಶ್ ಅವರು ಕೂಡ ಅಬ್ಬರದ ಪ್ರಚಾರವನ್ನು ಮಾಡ್ತಿದ್ದಾರೆ. ಮೊನ್ನೆ ನಾಮಿನೇಷನ್ ಫೈಲ್ ಮಾಡೋದಕ್ಕೆ ಹೋದಾಗ ರಾಜ್ಯ ಸರ್ಕಾರದ ಇಡೀ ಅರ್ಧ ಕ್ಯಾಬಿನೆಟ್ ಅವರ ಜೊತೆಯಲ್ಲಿ ನಿಂತ್ಕೊಂಡಿತ್ತು. ಆ ಮೂಲಕ ಶಕ್ತಿ ಪ್ರದರ್ಶನ, ಅದೊಂದು ರೋಡ್ ಶೋ ಅನ್ನೋದಕ್ಕಿಂತ ಶಕ್ತಿ ಪ್ರದರ್ಶನ ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ. ಆ ಸಂದರ್ಭದಲ್ಲಿ DK ಸುರೇಶ್ ಅವರು ರಿಪಬ್ಲಿಕ್ ಕನ್ನಡದ ಜೊತೆಯಲ್ಲಿ ಮಾತನಾಡಿ ಗೆಲ್ಲುವಂಥ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ. ಜನ ಸಂಕಷ್ಟದಲ್ಲಿದ್ದಾಗ ಅವರ ಕಷ್ಟಕ್ಕೆ ಹೆಗಲಾಗಿದ್ದೀನಿ, ತಾನು ಮಾಡಿದ ಕೆಲಸಕ್ಕೆ ಕೂಲಿ ಕೇಳ್ತಾ ಇದ್ದೀನಿ ಅಂತ ಹೇಳಿ ಅವರು ಹೇಳಿದ್ದಾರೆ. ನೋಡ್ಕೊಂಬಣ್ಣ ಬನ್ನಿ. ಕೆಲಸ ಮಾಡೋರಿಗೆ ಯಾವತ್ತೂ ಕೂಡ ಜವಾಬ್ದಾರಿ ಕಮ್ಮಿ ಆಗಲ್ಲ, ಜವಾಬ್ದಾರಿ ಜಾಸ್ತಿ ಆಗುತ್ತೆ. ಎಷ್ಟು ವಿಶ್ವಾಸದಲ್ಲಿದ್ದೀರಿ ಸರ್? ಗೆಲ್ತೀರಾ ಸೋಲ್ತೀರಾ ಅನ್ನೋದು ಯಾವ ರೀತಿ ಆತ್ಮವಿಶ್ವಾಸ ಇದೆ ನಿಮಗೆ? ನನ್ನ ವಿಶ್ವಾಸಕ್ಕಿಂತ ಜಿಲ್ಲೆಯ ಕ್ಷೇತ್ರದ ಜನರ ವಿಶ್ವಾಸ ಅತಿ ಹೆಚ್ಚು. ಒಬ್ಬ ಕೆಲಸ ಮಾಡಿದವನಿಗೆ ಕೂಲಿ ಕೊಡಬೇಕು ಅಂತೇಳಿ ಅವರೇ ತವಕದಲ್ಲಿದ್ದಾರೆ. ಸರ್, ಇದು ಫೈಟು DK ಸುರೇಶ್ ವರ್ಸಸ್ ಮಂಜುನಾಥ ಅಥವಾ DK ಸುರೇಶ್ ವರ್ಸಸ್ ಕುಮಾರಸ್ವಾಮಿ ಫ್ಯಾಮಿಲಿನ? ಕಾಂಗ್ರೆಸ್ ವರ್ಸಸ್ BJP. ಯುನೈಟೆಡ್ ಯಾವುದು ತೆನೆ ಹೊತ್ತ ಮಹಿಳೆ ಓಡೋಗಿದ್ದಾಳೆ, BJP ಪ್ರತ್ಯಕ್ಷ ಆಗಿದೆ. ನಿಮ್ಮ ಎದುರಾಳಿ ಕ್ಯಾಂಡಿಡೇಟ್ ಮಂಜುನಾಥ್ ಅವ್ರನ್ನ ಎಷ್ಟು ಸೀರಿಯಸ್ ಆಗಿ ತಗೋತೀರಿ ಸರ್ ನೀವು? ನನಗೆ ಯಾರೇ ಎದುರಾಳಿ ಆದ್ರೂ ಕೂಡ ನಾನು ಸೀರಿಯಸ್ ಆಗಿ ಎಲೆಕ್ಷನ್ ಮಾಡಬೇಕಾಗ್ತದೆ, ಸೀರಿಯಸ್ ಆಗಿ ಕೆಲಸ ಮಾಡಬೇಕಾಗ್ತದೆ. ಸೊ ನಾನು ಮಾಡಿರೋ ಕೆಲಸಗಳಿಗೆ ಕೂಲಿ ಕೊಡಿ ಅಂತ ಕೇಳ್ತಾ ಇದ್ದೀನಿ. ಇನ್ನೊಬ್ಬರು ಬೇರೆ ರೀತಿಯಲ್ಲಿ ಕೇಳ್ಬೋದು, ಅದು ಅವ್ರಿಗೆ ಸಂಬಂಧಪಟ್ಟಂಥ ವಿಚಾರ. ನನ್ನ ವಿಚಾರಗಳನ್ನು, ನನ್ನ ಆಚಾರ ವಿಚಾರಗಳನ್ನು, ನಾನು ನಡೆದ ಬಂದಂಥ 10 ವರ್ಷಗಳಿಂದ ನಡೆದುವಂಥ ದಾರಿ
ಏನೇನು ಆಗಿದೆ, ನಮ್ಮ ಸರ್ಕಾರದ ಅವಧಿನಲ್ಲಿ ಏನಾಗಿದೆ, ನಮ್ಮ ಸರ್ಕಾರ ಏನು ಗ್ಯಾರಂಟಿಗಳನ್ನು ಕೊಟ್ಟಿದ್ದೇವೆ, ನಮ್ಮ ಸರ್ಕಾರ ಬಂದ ಮೇಲೆ ಯಾವ ರೀತಿಯಾದಂಥ ಯೋಜನೆಗಳನ್ನು ಈ ಜಿಲ್ಲೆಗೆ, ಈ ಕ್ಷೇತ್ರಕ್ಕೆ ರೂಪಿಸಿದ್ದೇವೆ, ಈ ಎಲ್ಲ ವಿಚಾರಗಳನ್ನು ಇಟ್ಟು ನಾನು ಮತ ಕೇಳ್ತೇನೆ. ಬೇರೆಯವರು ಬೇರೆ ರೀತಿ ಕೇಳ್ಬೋದು. ಕುಮಾರಸ್ವಾಮಿ ಅವರು ಸ್ಪರ್ಧೆ ಮಾಡಲೇಬೇಕು ಅನ್ನುವಂಥ ಉದ್ದೇಶ ಇದ್ದಿದ್ರೆ ಬೆಂಗಳೂರು ಗ್ರಾಮಾಂತರದಿಂದ ನಿಮ್ಮ ವಿರುದ್ಧನೇ ಸ್ಪರ್ಧೆ ಮಾಡ್ಬೋದಿತ್ತು. ಮಂಡ್ಯ ಹೋಗಿದ್ದಾರೆ, ಏನು ಕಾರಣ ಇರ್ಬೋದು? DK ಬ್ರದರ್ಸ್ ಆತಂಕವ ಅಥವಾ ಮಂಡ್ಯನೇ ಸೇಫ್ ಅಂತನಾ? ಅದನ್ನು ನೀವು ಕೇಳಬೇಕು. ಯಾಕೆ ಅಂತ ಅಂದರೆ ಒಂದೊಂದು ಚುನಾವಣೆಯಲ್ಲೂ ಒಂದೊಂದು ವ್ಯತಿರಿಕ್ತವಾದಂಥ ಹೇಳಿಕೆಗಳನ್ನು ಕೊಡ್ತಾರೆ. ಸೊ ಆರೋಗ್ಯ ಸರಿ ಇಲ್ಲ ಅಂತ ಹೋದ್ರು, ಆರೋಗ್ಯ ಸರಿ ಹೋಯ್ತು ಅಂದ್ಬಿಟ್ಟು ಆಗಲೇ ಬಂದು ಚುನಾವಣಾ ಪ್ರಚಾರದಲ್ಲಿದ್ದಾರೆ. ಸೊ ಜನ ತೀರ್ಮಾನ ಮಾಡ್ತಾರೆ ಯಾರು ಸರಿ ಏನು ಎತ್ತ ಅಂತ ಹೇಳ್ಬಿಟ್ಟು. ಕಾದು ನೋಡೋಣ. ಆಲ್ ದ ಬೆಸ್ಟ್ DK ಸುರೇಶ್. DK ಸುರೇಶ್ ಅವರು ಗೆಲುವಿನ ವಿಶ್ವಾಸವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಯಾರು ಅಡ್ಡ ಬಂದರೂ, ಯಾರು ಎದುರಿಗೆ ನಿಂತರೂ ಕೂಡ ನಾವು ಎಲೆಕ್ಷನನ್ನು ಪ್ರತಿ ವರ್ಷ ಸೀರಿಯಸ್ ಆಗಿ ನೋಡ್ತೀವಿ. ಸೊ ಗೆಲುವು ನಮ್ಮದೇ ಅನ್ನುವಂತಹ ಮಾತುಗಳನ್ನು ಆಡ್ತಾ ಇದ್ದಾರೆ. ರಿಪಬ್ಲಿಕ್ ಕನ್ನಡ, ಶ್ರೀಪಾದ್ ಪಾಟೀಲ್. DK ಸುರೇಶ್ ಅವರ ಮಾತಿನಲ್ಲಿ ಈ ಮಟ್ಟಿಗೆ ಕಾನ್ಫಿಡೆನ್ಸ್ ಕಾಣೋಕ್ ಸಿಗ್ತಾ ಇದ್ರೆ, ಡಬಲ್ ಕಾನ್ಫಿಡೆನ್ಸ್ ಅವರ ಸಹೋದರ KPCC ಅಧ್ಯಕ್ಷರು ಆಗಿರುವ DK ಶಿವಕುಮಾರ್ ಅವರ ಮಾತಿನಲ್ಲೂ ಕೂಡ. DK ಸುರೇಶ್ ಅವರು ನಾಮಿನೇಷನ್ ಫೈಲ್ ಮಾಡಲಿಕ್ಕೆ ಹೋದ ಸಂದರ್ಭದಲ್ಲಿ ಅವರ ಹೆಗಲಿಗೆ ಹೆಗಲಾಗಿ ಅವರ ಜೊತೆಯಲ್ಲೇ ಹೆಜ್ಜೆ ಹಾಕ್ತವರು DK ಶಿವಕುಮಾರ್ ಅವರು. ಇನ್ಫ್ಯಾಕ್ಟ್ ಅವತ್ತು ನಾವು ಗಮನಿಸಿದ್ವಿ ನಾಗೇಂದ್ರ ಬಾಬು, DK ಶಿವಕುಮಾರ್ ಅವರು ಅವರ ಪತ್ನಿ ಅವರ ಆಶೀರ್ವಾದ ಪಡೆದೇನೆ ನಂತರದಲ್ಲಿ DK ಸುರೇಶ್ ಅವರು ನಾಮಪತ್ರ ಸಲ್ಲಿಕೆ ಮಾಡ್ಲಿಕ್ಕೆ ಹೋಗಿದ್ದು. ಕೇಳಿಸೋದೇನಂತಂದ್ರೆ, ವಿಧಾನಸಭಾ ಚುನಾವಣೆಯಲ್ಲಿ ಅಣ್ಣನ ಪರವಾಗಿ ತಮ್ಮ ನಿಲ್ತಾರೆ, ಲೋಕಸಭಾ ಚುನಾವಣೆಯಲ್ಲಿ ತಮ್ಮನ ಪರವಾಗಿ ಅಣ್ಣ ನಿಲ್ತಾರೆ. ನೋಡಿ ಬಾಂಡಿಂಗ್, ನೋಡಿ ಅಣ್ಣ ತಮ್ಮಂದಿರ ಬಾಂಡಿಂಗ್. DK ಶಿವಕುಮಾರ್ ಅವರು ಕೂಡ DK ಸುರೇಶ್ ಅವರು ನಾಮಪತ್ರ ಸಲ್ಲಿಕೆ ಮಾಡೋ ದಿನ ಎಕ್ಸ್ಕ್ಲೂಸಿವ್ ಆಗಿ ರಿಪಬ್ಲಿಕ್ ಕನ್ನಡದ ಜೊತೆಯಲ್ಲಿ ಮಾತನಾಡಿದ್ರು. ಕೋವಿಡ್ ಸಂದರ್ಭದಲ್ಲಿ ಈ ಕ್ಷೇತ್ರದ ಜನರಿಗೆ ನಿಜವಾದ ಮನೆಯ ಸದಸ್ಯನ ರೀತಿಯಲ್ಲಿ ನಿಂತು ಸೇವೆಯನ್ನ ಸಲ್ಲಿಸಿದ್ದು ನನ್ನ ಸಹೋದರ DK ಸುರೇಶ್. ಕಷ್ಟ ಕಾಲದಲ್ಲಿ ಜನರ ಪರವಾಗಿ ನಿಂತವ ನನ್ನ ಸಹೋದರ DK ಸುರೇಶ್. ವೈದ್ಯರು ಬಂದಿದ್ದಾರೆ ಅಖಾಡದಲ್ಲಿ ಅಂದ ಮಾತ್ರಕ್ಕೆ ಅವ್ರ ಪರವಾಗಲೇ ಇರುತ್ತೆ ಅನ್ನೋದಲ್ಲ, ಬದಲಾಗಿ ಮನೆಗೆ ಕೋವಿಡ್ ಸಂದರ್ಭದಲ್ಲಿ ಔಷಧಗಳನ್ನು ಸರಬರಾಜು ಮಾಡಿದ್ದು DK ಸುರೇಶ್ ಅಂತ ಹೇಳಿ ಮಾತನಾಡಿದ್ದಾರೆ. ಹೀಗಾಗಿ ಇವೆಲ್ಲವನ್ನ ಕೂಡ ನೆನಪಿನಲ್ಲಿಟ್ಕೊಂಡು ಜನ ಈ ಬಾರಿ ಕೂಡ DK ಸುರೇಶ್ ಅವರ ಪರವಾಗೇ ಮತವನ್ನ ಚಲಾವಣೆ ಮಾಡ್ತಾರೆ. ಗೆಲುವು DK ಸುರೇಶ್ ಅವರದ್ದೇ ಶತಸಿದ್ಧ ಅನ್ನುವ ಮಾತುಗಳು DK ಶಿವಕುಮಾರ್ ಅವರ ಮಾತಲ್ಲಿ ವ್ಯಕ್ತವಾಯಿತು. DK ಶಿವಕುಮಾರ್ ಅವರ ರಿಪಬ್ಲಿಕ್ ಕನ್ನಡದ ಜೊತೆಗಿನ ಎಕ್ಸ್ಕ್ಲೂಸಿವ್ ಮಾತು ನಿಮ್ಮ ಮುಂದೆ. ಸರ್, ಎಷ್ಟು ಉತ್ಸಾಹದಲ್ಲಿದ್ದೀರಿ? ಆತ್ಮವಿಶ್ವಾಸ ಹೇಗಿದೆ? ನೋಡಿ, ನಮಗೆ 85ರಿಂದ ಎಲೆಕ್ಷನ್ನು 10 ಎಲೆಕ್ಷನ್ ನಾನು ಮಾಡಿದ್ದೀನಿ. ನನ್ನ ತಮ್ಮನ 3 ಎಲೆಕ್ಷನ್ನು ಜನ ಮಾಡಿದ್ದಾರೆ, ನಾನು ಮಾಡಲಿಲ್ಲ, ಜನ ಮಾಡಿದ್ದಾರೆ. ನಮಗೆ ಏನು ಎಲೆಕ್ಷನ್ನು ದೇವೇಗೌಡರ ಕುಟುಂಬದ ಮೇಲೆ ಹೊಸ್ತೇನಲ್ಲ, ಸಿಂಗಲ್ ಕ್ಯಾಂಡಿಡೇಟು ಹೊಸ್ತಲ್ಲ. ಹಿಂದೆ ಕೂಡ ಇದೇ ರೀತಿ BJP ದಳ 2 ಸೇರಿ ಕ್ಯಾಂಡಿಡೇಟ್ ಹಾಕ್ಕೊಂಡಿದ್ರು, ಇವತ್ತು ಹಾಕಿದ್ದಾರೆ. ಆವತ್ತಿಗೂ ಇವತ್ತಿಗೂ ಬೇಕಾದ ಶಕ್ತಿ ಇದೆ. DK ಸುರೇಶು ಪ್ರತಿಯೊಂದು ಹಳ್ಳಿಲಿ ಪ್ರತಿಯೊಂದು ಮನೆಗೂ ಗೊತ್ತಿದೆ. ಕಳೆದ ಪಾರ್ಲಿಮೆಂಟ್ ಮೆಂಬರ್ ಆದ ದಿನದಿಂದ ಅವ್ರು ನಿದ್ರೆನೇ ಮಾಡದೆ ಜನರ ಸೇವೆನ ಮಾಡಿದ್ದಾರೆ. ನಮ್ಮ ಕ್ಷೇತ್ರದ ಜನತೆ, ಬೆಂಗಳೂರು ಲೋಕಸಭಾ ಕ್ಷೇತ್ರದ ಜನತೆ ಭಾಳ ಉಪಕಾರ ಸ್ಮರಣೆ ಮಾಡ್ಕೊಳ್ಳೋಂಥವ್ರು. ಇವತ್ತು ದೊಡ್ಡ ಮತದಿಂದ, ಬಹುಮತದಿಂದ ಗೆಲ್ಲಿಸ್ತಾರೆ. ಫೈಟ್ ಆಗುತ್ತಾ? ಕೇಕ್ ವಾಕಿದೆ ಸರ್. ಸರ್ ಫೈಟ್ ಆಗುತ್ತಾ? ಕೇಕ್ ವಾಕ ಸರ್, ಫೈಟ್ ಕೇಕ್ ವಾಕ ಹೇಗೆ ಸರ್? ಅಲ್ಲ, ಜನ ತೀರ್ಮಾನ ಮಾಡ್ತಾರೆ. ನಿಮ್ಗೇನು ಅನ್ಸುತ್ತೆ ಸರ್? ಅತಿ ಹೆಚ್ಚು ಮತದಿಂದ ಗೆಲ್ತೀವಿ. ಸರ್, ಮಂಜುನಾಥ್ ಅವ್ರನ್ನ ಅಖಾಡಕ್ಕೆ ಇಳಿಸಿದಾಗ ಇದು ಹೃದಯವಂತ ವರ್ಸಸ್ ಬಂಡೆ ಫೈಟ್ ಅಂತಂದ್ರು. ಇದನ್ನ ನೀವು ಯಾವ ರೀತಿ ನೋಡ್ತೀರಿ? ಅಲ್ಲಪ್ಪ, ಎಣ ಒತ್ತವನ್ರಿ. ಕೋವಿಡ್ ಸಂದರ್ಭದಲ್ಲಿ ಎಣ ಒತ್ತಿದ್ದಾನೆ, ಔಷಧಿ ಕೊಟ್ಟಿದ್ದಾನೆ, ಮನಮೇರಿಂಗು ಮಾಡಿದ್ದಾರೆ. ಕುಮಾರಸ್ವಾಮಿಯವರು ಈ ಕ್ಷೇತ್ರ, ಕನಕಪುರ ಕ್ಷೇತ್ರ ಎಲ್ಲ ಪಾರ್ಲಿಮೆಂಟ್ ಮೆಂಬರ್ ಆಗಿದ್ದವರು. ದೇವೇಗೌಡರು ಪಾರ್ಲಿಮೆಂಟ್ ಮೆಂಬರ್ ಆಗಿದ್ದವರು. ಚನ್ನಪಟ್ಟಣ MLA, ರಾಮನಗರ MLA. ಕೋವಿಡ್ ಸಂದರ್ಭದಲ್ಲಿ ಎಲ್ಲಿದ್ದರು? DK ಸುರೇಶ್ ಒಬ್ಬರೇ ಈ ಬಡರ ಜನತೆಯ ಎಣವನ್ನು ಒತ್ತಿದ್ದು. ಜನ ಅವನ ಪಲ್ಲಕ್ಕಿನ ಹೊರ್ತಾ ಇದ್ದಾರೆ. ಜನ ನಮ್ಮನ್ನ ಗೆಲ್ಲಿಸ್ತಾರೆ, ಇದರಲ್ಲಿ ಯಾವುದೇ ರೀತಿಯ ಸಂಶಯ ಇಲ್ಲ. ಪಲ್ಲಕ್ಕಿಯನ್ನು ಹೊರ್ತಾರೆ, ಗೆಲುವು ನಮ್ಮದೇ ಅನ್ನುವಂತಹ ವಿಶ್ವಾಸದ ಮಾತುಗಳನ್ನು DCM DK ಶಿವಕುಮಾರ್ ಅವರು ಮಾತಾಡ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ಶಿವ ಜೊತೆ ಶ್ರೀಪಾದ್ ಪಾಟೀಲ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನೋಡಿ, ಇವತ್ತು ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಲ್ಲಿ ನಮಗೆಲ್ಲ ಗೊತ್ತಿರೋ ಹಾಗೆ BJP ಅಭ್ಯರ್ಥಿಯಾಗಿ ಡಾಕ್ಟರ್ CN ಮಂಜುನಾಥ್ ಅವರಿದ್ದಾರೆ. ನೀವು ನಮ್ಮ ಸ್ಕ್ರೀನ್ ಮೇಲೆ ಅವರನ್ನು ನೋಡ್ತಾ ಇದ್ದೀರಿ.
ಮತ್ತೊಂದು ಕಡೆ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಹಾಲಿ ಸಂಸದ ಡಿ ಕೆ ಸುರೇಶ್ ಅವರು ಇದ್ದಾರೆ. ಆದರೆ ಈ ಚುನಾವಣೆ ಸಂದರ್ಭದಲ್ಲಿ ಲೆಕ್ಕಾಚಾರ, ರಣತಂತ್ರ, ಪ್ಲಾನಿಂಗ್ ಇವೆಲ್ಲವೂ ಕೂಡ ಇದ್ದೇ ಇರುತ್ತೆ. ನೋಡಿ, ಇವತ್ತು ನಾವು ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವ್ರ ಬಗ್ಗೆ ಮಾತಾಡ್ತಾ ಇದ್ವಿ. ಇವರು ನಮ್ಮ ಸ್ಕ್ರೀನ್ ಮೇಲೆ ನೀವು ನೋಡ್ತಾ ಇದ್ದಾರಲ್ಲ, ಅವರು BJP ಅಭ್ಯರ್ಥಿ. ಈಗ ನಾವು ಮಾತಾಡೋಕ್ಕೆ ಶುರು ಮಾಡ್ತಿರೋದು ಇನ್ನೊಬ್ಬ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರ ವಿಚಾರವಾಗಿ. ಕನ್ಫ್ಯೂಷನ್ ಮಾಡ್ಕೋಬೇಡಿ. ಇಲ್ಲಿ ಒಂದು ಕಡೆ BJP ಅಭ್ಯರ್ಥಿ ಡಾಕ್ಟರ್ ಸಿ ಎನ್ ಮಂಜುನಾಥ್, ಕಾಂಗ್ರೆಸ್ ಅಭ್ಯರ್ಥಿ ಡಿ ಕೆ ಸುರೇಶ್, ಮತ್ತೊಬ್ಬರು ಪಕ್ಷೇತರ ಅಭ್ಯರ್ಥಿ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರು. ಇವರನ್ನು ಯಾಕೆ ನಿಲ್ಲಿಸಿದ್ದಾರೆ, ಯಾರು ನಿಲ್ಲಿಸಿದ್ರು ಅನ್ನೋದಕ್ಕಿಂತ ಪಕ್ಷೇತರ ಅಭ್ಯರ್ಥಿಯಾಗಿ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅನ್ನೋರು ನಿಂತಿದ್ದಾರೆ. ಒಂದೇ ಊರು, ಒಂದೇ ತಾಲೂಕು, ಒಂದೇ ಹೆಸರು, ಹೆಸರು ಕೂಡ ಸೇಮ್ ಇದೆ, ತಂದೆ ಹೆಸರು ಕೂಡ ಸೇಮ್ ಇದೆ. ಈ ಕಳೆದ ಬಾರಿ ಸುಮಲತಾ ಅವರು ಫಸ್ಟ್ ಟೈಮ್ ಎಲೆಕ್ಷನ್ ನಿಂತಾಗ ಅವರ ಕ್ಷೇತ್ರದಲ್ಲಿ ಒಟ್ಟು 5 ಜನ ಸುಮಲತಾ ಅನ್ನೋ ಹೆಸರು, ಅದೇ ಇನಿಷಿಯಲ್ ಎಲ್ಲ ಅವರೇ ವೋಟ್ ಮಾಡಿ ಆಚೆ ಬಂದಾಗ ಹೇಳಿದ್ರು ನನ್ನ ಹೆಸರು ಹುಡ್ಕೋಕೆ ನನಗೆ 3-4 ನಿಮಿಷ ಇದೆಲ್ಲ ಜನರನ್ನ ಕನ್ಫ್ಯೂಸ್ ಮಾಡುವಂತ ತಂತ್ರಗಾರಿಕೆ. ಒಂದು ಅರ್ಥದಲ್ಲಿ ಚಕ್ರವ್ಯೂಹವನ್ನ ಹೆಣಿಯಲಾಗಿರೋದು ಡಾಕ್ಟರ್ ಸಿ ಎನ್ ಮಂಜುನಾಥ್. ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರು ಇವರು ಪಕ್ಷೇತರ ಅಭ್ಯರ್ಥಿ. ಅವರು ರಿಪಬ್ಲಿಕ್ ಕನ್ನಡ ಜೊತೆ ಮಾತಾಡಿದ್ದಾರೆ. ಮೊದಲಿಗೆ ಅವ್ರು ಏನು ಮಾತಾಡಿದ್ರೆ ನೋಡ್ಕೊಂಬೋಣ ಬನ್ನಿ. ಎಸ್, ನಮ್ಮ ಜೊತೆ ಈಗ ಡಾಕ್ಟರ್ ಸಿ ಎನ್ ಮಂಜುನಾಥ್ ಇದ್ದಾರೆ. ಇವರು ಜಯದೇವ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅಲ್ಲ, ಬೆಂಗಳೂರು ಗ್ರಾಮಾಂತರದ BBP ಪಕ್ಷದ ಪಕ್ಷೇತರ ಅಭ್ಯರ್ಥಿ. ನಮ್ಮ ಜೊತೆಗೆ ಡಾಕ್ಟರ್ ಸಿ ಎನ್ ಮಂಜುನಾಥ್ ಇದ್ದಾರೆ. ಇವರು ಜಯದೇವ ಸಿ ಎನ್ ಮಂಜುನಾಥ್ ಅಲ್ಲ, ಬೆಂಗಳೂರು ಗ್ರಾಮಾಂತರದ BBP ಪಕ್ಷದ ಅಭ್ಯರ್ಥಿ. ನಮ್ಮ ಜೊತೆ ಇದ್ರೆ ಅವ್ರನ್ನೇ ಮಾತಾಡಿಸ್ತೀನಿ. ಸರ್, ನೀವು ಸಹ ಈಗ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಈಗ BBP ಪಕ್ಷದ ಅಭ್ಯರ್ಥಿಯಾಗಿ ಕಣಕ್ಕಿಳಿದ್ರಿ. ಸರ್, ಏನು ಹೇಳ್ತೀರಂತ? ಸ್ಪರ್ಧೆ ಮಾಡ್ತಾ ಇದ್ದೀನಿ, ಹೋರಾಟ ಮಾಡ್ತೀನಿ. ಅಲ್ಲ, ಈಗ ಇಲ್ಲಿ 2 ಮಂಜುನಾಥ್ ಇದೆ. ಒಂದು ಕಡೆ ಸಿ ಎನ್ ಮಂಜುನಾಥ್ ನಿಮ್ಮ ಹೆಸರು ಕೂಡ ಹೌದು, ಮತ್ತೊಂದು ಕಡೆ BJP ಪಕ್ಷದ ಡಾಕ್ಟರ್ ಸಿ ಎನ್ ಮಂಜುನಾಥ್ ಪಕ್ಷ ಹೆಸರು ಕೂಡ ಹೌದು. ಇಲ್ಲೆಲ್ಲಿ ಕನ್ಫ್ಯೂಸ್ ಆಗಲ್ವಾ ಅಂತ? ಈಗ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರು ನಮ್ಮೂರಿನವರೇ, ನಾನು ಅದೇ ಊರಿನೇ. ಅವರು ಭಾರತೀಯ ಜನತಾ ಪಕ್ಷದಿಂದ ನಿಂತ್ಕೋತಾವ್ರೆ, ನಾನು ಬಹುಜನ್ ಭಾರತ್ ಪಾರ್ಟಿಯಿಂದ ನಿಂತ್ಕೋತಾ ಇದ್ದೀನಿ. ಇದರಲ್ಲೇನು ವ್ಯತ್ಯಾಸ ಏನಿಲ್ಲ. ಅವರೊಂದು ಪಕ್ಷದಿಂದ ಸ್ಪರ್ಧೆ ಮಾಡ್ತಾವ್ರೆ, ನಾನೊಂದು ಪಕ್ಷದಿಂದ ಸ್ಪರ್ಧೆ ಮಾಡ್ತಾಯಿದ್ದೀನಿ. ಅಲ್ಲ, ಇಲ್ಲೇ ಒಂದು ಕಡೆ ಇವರು ನಿಮ್ಮನ್ನು ಬೇಕಂತಲೇ ಅಂದರೆ ವೋಟ್ ಡಿವೈಡ್ ಮಾಡ್ಬೇಕಂತ ಬೇಕಂತ ನಿಂತಿರ್ಸಿರಂತ ಒಂದು ಆರೋಪ. ನೋಡಿ, ಅದು ಸುಳ್ಳು ಮಾಹಿತಿ. ಸಾಬೀತು ಮಾಡ್ತಾರಾ? ಇಲ್ಲಿ ನೋಡಿ, ನಾನು ಯಾರ ಒತ್ತಡಕ್ಕೆ ಒಳಗಾಗಿ ಬಂದಿಲ್ಲಿ ಚುನಾವಣೆ ನಿಲ್ತಾ ಇಲ್ಲ. ನಾನು ಸ್ವಯಂವಾಗಿ ಬಂದು ನಿಂತ್ಕೊಂಡಿರೋದು. ನನಗೆ ಪಾರ್ಟಿಯಿಂದ ಒಂದು ಟಿಕೆಟ್ ಕೊಟ್ಟಿದ್ದಾರೆ, ನಿಲ್ಲಬೇಕು ಅಂತ ನಿಲ್ತಾ ಇದ್ದೀನಿ. ಪ್ರಜಾಪ್ರಭುತ್ವ ವ್ಯವಸ್ಥೆ, ಬಾಬಾ ಸಾಹೇಬರ ಸಂವಿಧಾನ ನಿಲ್ಲಬೇಕು ಅಂತ ನಿಲ್ತಾ ಇದ್ದೀನಿ. ಈಗ ನಮ್ಮದೇನಂತ ಇಲ್ಲಿ ವೋಟ್ಗಳಿದೆ. ಏನಾಗಿದೆ ಇಲ್ಲಿ ಬೆಂಗಳೂರು ಏನು ರೂರಲ್ ಕಾನ್ಸ್ಟಿಟ್ಯೂನ್ಸಿ ಇದೆ, ಇಲ್ಲಿ ಅತಿ ಹೆಚ್ಚು ಬಹುಜನ್ ರೋಟ್ ಇದೆ. ಹಾಗಾಗಿ ನಾನು ಇಲ್ಲಿ ನಮ್ಮ ರಾಜ್ಯ ಮತ್ತು ರಾಷ್ಟ್ರ ಅಧ್ಯಕ್ಷರು ಇವತ್ತು ನಿಲ್ಲಬೇಕು ಅಂತ ಹೇಳಿದಾಗ ನಾನು ಅದಕ್ಕೆ ಬದ್ನಾಗಿದ್ದೀನಿ. ಅಷ್ಟು ಬಿಟ್ಟರೆ ಒಂದು ಬಲಿಷ್ಠವಾದ ನಾಯಕರು ಇದರ ಹಿಂದೆ ಇದ್ದಾರೆ, ಅವರು ಬೇಕಂತಲೇ ನಿಂತಿರ್ಸಿರಿಂದ ಹೆಸರಿರೋಣ ಅಂತ. ಯಾವ ನಾಯಕರು ಇಲ್ಲ, ಯಾರು ಬಂದು ನಾನು ಭೇಟಿ ಮಾಡಿಲ್ಲ. ಬೇಕಾದ್ರೆ ಇಂಟೆಲಿಜೆನ್ಸ್ ರಿಪೋರ್ಟ್ ತೆಗೆದು ನೋಡಲಿ, ನನ್ನ ಫೋನ್ ತೆಗೆದು ಅವ್ರು ನೋಡಲಿ. ನಾನು ಯಾವುದೇ ಮನುಷ್ಯನಿಗೆ ಯಾವುದೇ ಪಾರ್ಟಿಗೆ ನಾನು ಒತ್ತಡದಿಂದ ಬಂದು ಯಾವುದೋ ನಾಯಕರ ಒತ್ತಡದಿಂದ ಬಂದು ವೋಟ್ ಡಿವೈಡ್ ಆಗುತ್ತೆ. ಅವ್ರ ಹೆಸರು ಸೇಮ್ ಇದೆ ಮತ್ತು ನಿಮ್ಮ ಹೆಸರು ಡಾಕ್ಟರ್ ಸಿ ಎನ್ ಮಂಜುನಾಥ್ ಇದೆ, ನಿಮ್ಮ ಹೆಸರು ಸಹ ಇದೆ. ಮತ್ತು ಡಾಕ್ಟರ್ ಸಿ ಎನ್ ಮಂಜುನಾಥ್ ಈಗ BJP ಪಕ್ಷದಲ್ಲಿ ಅಭ್ಯರ್ಥಿ ಆಗಿದ್ದಲ್ಲ, ಅವ್ರ ಹೆಸರು ಸೇಮ್ ಇದೆ. ಈಗ ನೋಡಿ, ವೋಟ್ ಡಿವೈಡ್ ಆಗುತ್ತೆ, ಆರಾಮ್ ಗೆಲ್ಬೋದು ಅಂತ. ನೆವರ್ ಇಲ್ಲ ಆ ಥರ ಇಲ್ಲ. ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರು ದೊಡ್ಡ ಕುಟುಂಬದಿಂದ ಬಂದಂಥವ್ರು, ನಾವು ತುಂಬ ಬಡತನದಿಂದ ಬಂದಂಥವ್ರು. ನನ್ನ ಸೇವೆ, ನಾನು ಮಾಡಿರ್ತಕ್ಕಂಥ ಸೇವೆನಿದೆ, ಅದಕ್ಕೆ ನನಗೆ ಡಾಕ್ಟರೇಟ್ ಸಿಕ್ಕಿದೆ. ಒಂದು ಅವಕಾಶ ಇದೆ, ಸಂವಿಧಾನದಲ್ಲಿ ಒಂದು ಅವಕಾಶ ಮಾಡಿಕೊಂಡ್ರೆ ನಾನು ಬಂದು ಸ್ಪರ್ಧೆ ಮಾಡ್ತಾಯಿದ್ದೀನಿ. ಅದರಲ್ಲಿ ಏನು ತಪ್ಪಿಲ್ಲ. ಇದಿಷ್ಟು BBP ಪಕ್ಷದ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಕಿರಣ್ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಇವರು ಡಾಕ್ಟರೇಟ್ ಪಡೆದಿರುವ ಡಾಕ್ಟರ್ ಸಿ ಎನ್ ಮಂಜುನಾಥ್, ಹಾಗೆ ವೈದ್ಯಕೀಯ ಪದವಿಯನ್ನ ಪಡೆದಿರುವ BJP ಅಭ್ಯರ್ಥಿ ಡಾಕ್ಟರ್ ಸಿ ಎನ್ ಮಂಜುನಾಥ್ ಕೂಡ ಕಣದಲ್ಲಿದ್ದಾರೆ. ಒಂದು ರೀತಿಯಲ್ಲಿ ಚಾಲೆಂಜಿಂಗ್ ಟಾಸ್ಕ್ ಮತದಾರರಿಗಿರೋದು. ಇನ್ ಕೇಸ್ ಏನಾದರೂ ನೀವು BJP ಅಭ್ಯರ್ಥಿಗೆ ಮತ ಹಾಕಬೇಕು ಅಂತಂದರೆ, ಅಥವಾ ಈಗೇನು ಬೇರೆ ಪಕ್ಷದಿಂದ ನಿಂತಿರುವ ಮತ್ತೊಬ್ಬ ಅಭ್ಯರ್ಥಿಗೆ ಓಟ್ ಹಾಕಬೇಕು ಅಂತಿದ್ದೀರಿ, ಬಹಳಷ್ಟು ಗಮನ ವಹಿಸಿ ಪಾರ್ಟಿ ಸಿಂಬಲನ್ನು ನೋಡಿ ಕ್ರಾಸ್ ಚೆಕ್ ಮಾಡಿ ವೋಟ್ ಮಾಡುವಂತಹ ಅನಿವಾರ್ಯತೆ. ಒಟ್ಟಾರೆಯಾಗಿ ನಾವು ಇಲ್ಲಿವರೆಗೂ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ BJP ಅಭ್ಯರ್ಥಿ, ಕಾಂಗ್ರೆಸ್ ಅಭ್ಯರ್ಥಿ, ಹಾಗೆ ಮತ್ತೋರ್ವ ಪ್ರತಿಸ್ಪರ್ಧಿಯ ಮಾತುಗಳನ್ನ ಕೇಳಿಸ್ಕೊಂಡ್ವಿ. ಏನು ಹೇಳ್ತಾರೆ ಕ್ಯಾಂಡಿಡೇಟ್ನ ಮೊದಲ ಭಾಗ, ಬೆಂಗಳೂರು ಗ್ರಾಮಾಂತರದ ಭಾಗ ಇದಿಷ್ಟು. ಈಗ ಸೀದಾ ಹೋಗೋಣ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದ ಕಡೆಗೆ. ಉಡುಪಿ ಚಿಕ್ಕಮಗಳೂರು ಹಾಲಿ ಸಂಸದೆ ಶೋಭಾ ಕರಂದ್ಲಾಜೆ, ನಮಗೆ ಗೊತ್ತಿದೆ ಆ ಕ್ಷೇತ್ರ ಬಿಟ್ಟು ಇದೀಗ ಬೆಂಗಳೂರು ಉತ್ತರದ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿದ್ದಾರೆ. ಹಾಲಿ ಉಡುಪಿ ಚಿಕ್ಕಮಗಳೂರಿನಲ್ಲಿ BJPಯಿಂದ ಕಣಕ್ಕಿಳಿದಿರೋದು ಕೋಟಾ ಶ್ರೀನಿವಾಸ್ ಪೂಜಾರಿ. ಕೋಟಾ ಶ್ರೀನಿವಾಸ್ ಪೂಜಾರಿ ಅವರ ಬಳಿಯಲ್ಲಿ ಮೈಕ್ ಹಿಡಿದ್ರೆ ಅವ್ರು ಹೇಳ್ತಿರೋದು ಕೂಡ ಅದೇ ಮಾತು. ಈ ಬಾರಿ ಗೆಲುವು ನಮ್ಮದೇ,
ವಿಶ್ವಾಸ ಅವ್ರ ಮಾತಲ್ಲಿ ಕೂಡ ಕೇಳೋಕ್ ಸಿಗ್ತಾ ಇದೆ. 10 ವರ್ಷದ ಅವಧಿಯಲ್ಲಿ ಮಾಡಿರೋ ಅಭಿವೃದ್ಧಿ ಕೆಲಸಗಳೇ ನಮ್ಮನ್ನ ಗೆಲುವಿನ ಆಶೀರ್ವಾದವಾಗಿ ಗೆಲುವಿನ ದಡಕ್ಕೆ ಕರೆದುಕೊಂಡು ಹೋಗುತ್ತೆ ಅನ್ನೋ ವಿಶ್ವಾಸ ನಮಗಿದೆ ಅಂತ ಹೇಳಿದ್ದಾರೆ. ಇನ್ನು ಇತ್ತೀಚೆಗೆ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಅವರ ಆರೋಗ್ಯವನ್ನ ಕೂಡ ವಿಚಾರಿಸಲಿಕ್ಕೆ ಅಂತ ಹೇಳಿ ಬಂದಿದ್ರು ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು. ಆ ಸಂದರ್ಭದಲ್ಲಿ ರಿಪಬ್ಲಿಕ್ ಕನ್ನಡದ ಜೊತೆಯಲ್ಲಿ ಮಾತಿಗೆ ಸಿಕ್ಕಿದ್ರು. ಏನ್ ಮಾತನಾಡಿದ್ರು? ಉಡುಪಿ ಚಿಕ್ಕಮಗಳೂರಿನ ಲೋಕಸಭಾ ಕ್ಷೇತ್ರದ ಬಿಜೆಪಿಯ ಅಭ್ಯರ್ಥಿ ಕೋಟಾ ಶ್ರೀನಿವಾಸ್ ಪೂಜಾರಿ, ಕೇಳಿಸ್ಕೊಳ್ಳಿ. ಉಡುಪಿ ಚಿಕ್ಕಮಗಳೂರು ಅಭ್ಯರ್ಥಿ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರಿಂದು ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಭೇಟಿಯಾದರು. ಈ ಬಗ್ಗೆ ಮಾತಾಡೋಕೆ ನಮ್ಮ ಜೊತೆ ಕೋಟಾ ಶ್ರೀನಿವಾಸ್ ಪೂಜಾರಿ ಇದ್ದಾರೆ. ಸರ್, ಏನು ಭೇಟಿಯಾಗಿದ್ರಿ? ಏನು ಇದೀಗ ಆರೋಗ್ಯದಿಂದ ಚೇತರಿಸಿಕೊಂಡು ಲವಲವಿಕೆಯಿಂದ ಕುಮಾರಸ್ವಾಮಿ ಅವರು ಇರೋದನ್ನು ಕಂಡೆ ಸೌಹಾರ್ದಯುತವಾಗಿ ಇವತ್ತು ಬೆಂಗಳೂರಿಗೆ ಬಂದಿದ್ದೆ, ಅವ್ರನ್ನ ಭೇಟಿ ಮಾಡಿದ್ದೆ. ಆ ಭಾಗದಲ್ಲಿ ಚಿಕ್ಕಮಗಳೂರು ಮತ್ತು ಉಡುಪಿಯ ಭಾಗದಲ್ಲಿ ನಿಮ್ಮ ಪಾರ್ಟಿಯ ಎಲ್ಲ ಸಂಘಟಕರು ಮತ್ತು ಪ್ರಮುಖರು MLC ಅವರಿದ್ದಾರೆ, ಭೋಜೇಗೌಡರು ಮತ್ತು ಎರಡು ಜಿಲ್ಲೆಗಳ ಅಧ್ಯಕ್ಷರು, ಇವರೆಲ್ಲರೂ ಕೂಡ ನನಗೆ ಸಹಕಾರ ಕೊಡೋದಾಗಿ ಹೇಳಿದ್ದಾರೆ. ನಾನು ಅವ್ರಿಗೆ ವಿನಂತಿ ಮಾಡಿದ್ದೆ, ತಾವು ಕೂಡ ಸೂಚನೆ ಕೊಟ್ಟಿದ್ದೀರಿ ಅಂತ ನನ್ನ ಭಾವನೆ. ಏನೇ ಇದ್ದರೂ ಸೌಹಾರ್ದಯುತವಾಗಿ ನಿಮ್ಮನ್ನು ಭೇಟಿ ಮಾಡಲಿಕ್ಕೆ ಬಂದೆ ಅಂತ ಹೇಳಿದೆ. ಭಾಳ ಪ್ರೀತಿಯಿಂದ ಕರೆದು ನನ್ನಂಥ ಸಾಮಾನ್ಯನೊಬ್ಬ ಪಾರ್ಲಿಮೆಂಟಲ್ಲಿ ಬಡವರ ಧ್ವನಿಯಾಗಿ ಕೆಲಸ ಮಾಡೋದನ್ನು ನೋಡಲಿಕ್ಕೆ ನಮಗೆಲ್ಲರಿಗೂ ಖುಷಿ ಇದೆ. ಆ ಕಾರಣಕ್ಕೆ ನಿಮ್ಮ ಜೊತೆಯಲ್ಲಿ ಪೂರ್ಣ ಸಹಕಾರವನ್ನು ನನ್ನ ಪಾರ್ಟಿ ಕೊಡುತ್ತೆ ಮತ್ತು ನಾನು ಕೂಡ ಖುದ್ದಾಗಿ ಯಾರೇನು ಸಂಪರ್ಕ ಮಾಡಬೇಕು ಅವ್ರನ್ನ ಮಾಡ್ತೇನೆ. ಮತ್ತೆ ನಿಮ್ಗೆ ಒಳ್ಳೇದಾಗಲಿ ಅಂತೇಳಿ ನಮ್ಮ ಶುಭ ಹಾರೈಕೆ ಅಂತ ಹೇಳಿದ್ದಾರೆ. ಮೈತ್ರಿಯಿಂದ ಅನುಕೂಲ ಆಗುತ್ತೆ ನಿಮ್ಮ ಭಾಗದಲ್ಲೂ ಕೂಡ? ನಿಶ್ಚಯವಾಗಿ ನನಗೆ ಅನುಕೂಲ ಆಗುತ್ತೆ. ಯಾಕಂದರೆ ಚಿಕ್ಕಮಗಳೂರು ಭಾಗದಲ್ಲಿ ಅವರದೇ ಆದ ಒಂದೊಂದು ಕ್ಷೇತ್ರದಲ್ಲಿ ಇಂತಿಷ್ಟು ಓಟ್ ಅಂತೇಳಿ ಅವರದೇ ಆದಂಥ ಸಂಪರ್ಕದ ಓಟ್ಗಳಿವೆ. ಪೂರ್ಣ ಪದಾಧಿಕಾರಿಗಳು ಅಲ್ಲಿ ಜಿಲ್ಲಾಧ್ಯಕ್ಷರು MLC ಅವರು ಎಲ್ಲರೂ ಕೂಡ ಪೂರ್ಣ ಪದಾಧಿಕಾರಿಗಳು ನಮ್ಮ ಪಾರ್ಟಿಗೆ ಮತ್ತು ನನಗೆ ಸಹಕಾರ ಕೊಡೋದಾಗಿ ಹೇಳಿದ್ದಾರೆ ಮತ್ತು ಈಗಾಗಲೇ ಸಂಪರ್ಕವನ್ನು ಶುರು ಮಾಡಿದ್ದಾರೆ. ಆ ಹಿನ್ನೆಲೆಯಲ್ಲಿ JDSನ ಬೆಂಬಲ ನಮಗೆ ಶಕ್ತಿ ಕೊಟ್ಟಿದೆ ಅಂತ ನನ್ನ ಭಾವನೆ. ನಿಮ್ಮ ಒಂದು ಪ್ರತಿಸ್ಪರ್ಧಿ ಜಯಪ್ರಕಾಶ್ ಹೆಗಡೆ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿದ್ರು. ಇನ್ನು ಕೋಟಾ ಶ್ರೀನಿವಾಸ್ ಪೂಜಾರಿ ಅವರಿಗೆ ಹಿಂದಿ ಬರೋಲ್ಲ ಅಂತ ಹೇಳಿದ್ರು, ಇಂಗ್ಲೀಷ್ ಬರೋಲ್ಲ ಅಂತ ಹೇಳಿದ್ರು. ಅಲ್ಲ, ಅವ್ರು ಹೇಳಿದ್ದಾರೆ ಅನ್ನುವಂಥ ಸುದ್ದಿ ಬಂತು, ಅದಕ್ಕೆ ನಾನು ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದೆ. ನನ್ನ ದೃಷ್ಟಿಯಲ್ಲಿ ಮುಗಿದೋಯ್ತು. ಯಾರೇ ಆಗಿದ್ರೂ ಕೂಡ ಏನಾದರೂ ಹೇಳಿದರೆ ಅದರಲ್ಲಿರುವಂಥ ವಿಚಾರಗಳನ್ನು ಅರ್ಥ ಮಾಡಿಕೊಂಡು ನಾವು ಪ್ರತಿಕ್ರಿಯಿಸಬೇಕು ಅಂತ ನನ್ನ ಭಾವನೆ. ಆ ಕಾರಣಕ್ಕೆ ನನ್ನ ಬಗ್ಗೆ ಕಾಳಜಿಯಿಂದಲೂ ಹೇಳಿರ್ಬೋದು ಅವರು, ಯಾಕಂದ್ರೆ ನನಗಿಂತ ಹಿರಿಯರು. ನನ್ನ ಬಗ್ಗೆ ಕಾಳಜಿಯಿಂದ ಹೇಳಿರ್ಬೋದು ಅಂತ ತಿಳ್ಕೊಂಡು ಹೇಳಿದ್ದೇನೆ. 6 ತಿಂಗಳಲ್ಲಿ ನಾನು ಹಿಂದಿ ಕಲಿತೇನೆ ಮತ್ತು ಕನ್ನಡದಲ್ಲೇ ಪ್ರಮಾಣ ವಚನ ತಗೊಳ್ತೇನೆ. ಮತ್ತು ಯಾರು ನನ್ನ ಬಗ್ಗೆ ಅವ್ರು ಮಾತ್ರ ಅಲ್ಲ, ಕೆಲವರಿಗಾದರೂ ಆತಂಕ ಇರ್ಬೋದಲ್ಲ, ಯಾರು ನನ್ನ ಬಗ್ಗೆ ಆತಂಕದಲ್ಲಿದ್ದಾರೆ ಅವರೆಲ್ಲರಿಗೂ ಖುಷಿ ಕೊಡುವಂತೆ ಹಿಂದಿಯಲ್ಲಿ ಭಾಷಣ ಮಾಡಿ ಬರ್ತೇನೆ ಅಂತ ಹೇಳಿದ್ದಾರೆ. ನನ್ನ ದೃಷ್ಟಿಯಲ್ಲಿ ಅದು ಮುಗಿದಿದೆ, ಜನ ಒಪ್ಕೊಂಡಿದ್ದಾರೆ ಅಂತ ನನ್ನ ಭಾವನೆ. ಶೋಭಾ ಕಡೆ ಬಂದಿರುವಂಥದ್ದು ಅಲ್ಲೇನಾದ್ರು ಅಸಮಾಧಾನ ಇದೆಯಾ? ಸ್ವಾಭಾವಿಕವಾಗಿ ಅವರು 10 ವರ್ಷಗಳ ಕಾಲ ಸಂಸದರಾಗಿ ಕೆಲಸಗಳು ಮಾಡಿದ್ದಾರೆ. ಅಲ್ಲೆಲ್ಲೋ ಸಣ್ಣ ಪುಟ್ಟ ಅಭಿಪ್ರಾಯ ಭೇದಗಳು ದೊಡ್ಡ ಕ್ಷೇತ್ರದಲ್ಲಿ ಆಗಿರ್ಬೋದು. ಆದರೆ ಅವರ ಅನುದಾನದ ಹಂಚಿಕೆ ಅತ್ಯಂತ ಸಮರ್ಪಕವಾಗಿ ಆಗಿದೆ. ಯಾವುದೇ ಗೊಂದಲ ಇಲ್ಲದೆ ಇಡೀ ಜಿಲ್ಲೆ ಇಡೀ ಕ್ಷೇತ್ರವನ್ನು 10 ವರ್ಷಗಳ ನಿಭಾಯಿಸಿದ್ದಾರೆ. ಹಾಗಾಗಿ ಅವ್ರದ್ದೇ ಆದಂಥ ಒಂದಷ್ಟು ಜನ ಗೌರವ ಕೊಡುವವರು, ವಿಶ್ವಾಸ ಕೊಡುವವರು, ಅವರು ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಅನ್ನೋರು ಇದ್ದೇ ಇರ್ತಾರೆ ಸ್ವಾಭಾವಿಕವಾಗಿ. ಅವರೆಲ್ಲರನ್ನ ಕರೆದು ಶೋಭಕ್ಕ ಮಾತಾಡಿದ್ದಾರೆ ಮತ್ತು ತಾನು ಮಾಡಿರುವಂಥ ಸಾಧನೆ ಪ್ರಕಟಣೆ ಈಗಾಗಲೇ ಮಾಡಿದ್ದಾರೆ. ಕೋಟಾ ಶ್ರೀನಿವಾಸ ಪೂಜಾರಿಯನ್ನು ಬೆಂಬಲಿಸಬೇಕು ಅನ್ನುವಂಥ ವಿನಂತಿಯನ್ನು ಕೂಡ ಸಾರ್ವತ್ರಿಕವಾಗಿ ಮಾಡಿದ್ದಾರೆ. ನನಗೆ ಅವರ 10 ವರ್ಷಗಳ ಸಾಧನೆ ನನಗೊಂದಷ್ಟು ಶಕ್ತಿ ಕೊಡ್ತದೆ ಅಂತ ನಾನು ನಂಬಿದ್ದೇನೆ. ಇದು ಕೋಟಾ ಶ್ರೀನಿವಾಸ ಪೂಜಾರಿ ಅವರ ಹೇಳಿಕೆ. ಅವ್ರು ಹೇಳ್ತಾ ಇರೋದು ಭಾಷೆ ಸಂಬಂಧಪಟ್ಟಂತೆ ಮಾತಾಡಿದೆ. ನಾನು ಏನು 6 ತಿಂಗಳಲ್ಲಿ ಕೂಡ ಇಂಗ್ಲೀಷು ಏನು ಹಿಂದಿಯನ್ನು ಕಲಿತು ನಾನು ಅಲ್ಲಿ ಕೂಡ ಭಾಷಣ ಮಾಡಿ ಬರ್ತೀನಿ. ಆದರೆ ಭಾಷೆ ವಿಚಾರ ಸಂಬಂಧಪಟ್ಟಂತೆ ಯಾರು ಕೂಡ ರಾಜಕಾರಣ ಮಾಡಬಾರ್ದು ಅಂತ ಒಂದು ರೀತಿಯಲ್ಲಿ ಹೇಳಿರುವಂಥದ್ದು. ಕ್ಯಾಮರಾ ಪರ್ಸನ್ ಹರ್ಷ ಜೊತೆ ವಿಜಯ್ ಜರ್ನಲ್ ರಿಪಬ್ಲಿಕ್ ಟಿವಿ, ಬೆಂಗಳೂರು. ಈ ಬಾರಿ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರ ವಿರುದ್ಧವಾಗಿ ನಿಂತಿರೋದು ಜಯಪ್ರಕಾಶ್ ಹೆಗಡೆ ಅವರು. ಫೈಟ್ ಹೇಗಿದೆ ಅನ್ನೋದರ ಆ ರಣಕಣದ ಚಿತ್ರಣವನ್ನ ಚುನಾವಣಾ ಎಕ್ಸ್ಪ್ರೆಸ್ ಕಾರ್ಯಕ್ರಮದಲ್ಲಿ, ಎಲೆಕ್ಷನ್ ಎಕ್ಸ್ಪ್ರೆಸ್ ಕಾರ್ಯಕ್ರಮದಲ್ಲಿ ನನ್ನ ಕಲೀಗ್ ದಿವತ್ ಕವರ್ ಮಾಡಿದ್ರು. 50-50 ಸಮಬಲದ ಹೋರಾಟ ಅನ್ನೋದು ಅಲ್ಲಿನ ಜನರು ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ. ಬಟ್ ಚುನಾವಣೆಗೆ ಇನ್ನೂ ಕೆಲ ದಿನಗಳು ಬಾಕಿ ಇದೆ. ಹೀಗಾಗಿ ಬಿರುಸಿನ ಪ್ರಚಾರ, ಅಬ್ಬರದ ಮತಯಾಚನೆ ಇದೆಲ್ಲ ಆದ ನಂತರದಲ್ಲಿ ಚುನಾವಣಾ ಕಣದ ಚಿತ್ರಣ ಬದಲಾಗತ್ತಾ ಕಾದ್ ನೋಡಬೇಕು. ಇದು ರಿಪಬ್ಲಿಕ್ ಕನ್ನಡದ ಜೊತೆಯಲ್ಲಿ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದ ಕ್ಯಾಂಡಿಡೇಟ್ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರ ಮಾತು. ಮತ್ತೊಂದು ಕಡೆ ಈಗ ಚಾಮರಾಜನಗರ ಅಳೆದು ತೂಗಿ ಕೊನೆಗೂ ಕೂಡ ಸುನಿಲ್ ಬೋಸ್ ಅಂತೇಳಿ ಟಿಕೆಟನ್ನು ಘೋಷಣೆ ಮಾಡಿರುವಂಥ ಕಾಂಗ್ರೆಸ್ ಪಾಳೆಯ ಒಂದು ಕಡೆ ಗೆಲುವಿನ ಉತ್ಸಾಹದಲ್ಲಿದ್ದಾರೆ. ಹಿರಿಯರ ಮಾರ್ಗದರ್ಶನ, ಪಕ್ಷದ ಜನಪ್ರಿಯ ಯೋಜನೆಗಳಿಂದಾಗಿ ಮತದಾರರು ಆಶೀರ್ವಾದವನ್ನು ಮಾಡ್ತಾರೆ ಅಂತ ಹೇಳಿದ್ದಾರೆ ಸುನಿಲ್ ಬೋಸ್ ಅವರು. ನೋಡ್ಕೊಂಬನ್ನಿ. ಚಾಮರಾಜನಗರ ಲೋಕಸಭಾ ಕ್ಷೇತ್ರದಿಂದ ಕಾಂಗ್ರೆಸ್ನ ಹೈಕಮಾಂಡ್ ಹಳೆದು ತೂಗಿ ಈಗ ಡಾಕ್ಟರ್ ಎಸ್ ಸಿ ಮಾದೇವಪ್ಪ ಅವರ ಪುತ್ರ ಸುನಿಲ್ ಬೋಸ್ ಅವರಿಗೆ ಟಿಕೆಟ್ ಎಲ್ಲ ಘೋಷಣೆ ಮಾಡಿದೆ. ನಮ್ಮ ಜೊತೆಗೆ ಮಾತನಾಡೋದಕ್ಕೆ ಕಾಂಗ್ರೆಸ್ನ ಅಭ್ಯರ್ಥಿ ಸುನಿಲ್ ಬೋಸ್ ಅವರಿದ್ದಾರೆ. ಸರ್, ಹಳೆದು ತೂಗಿ ಕೊನೆಗೆ ನಿಮಗೆ ಟಿಕೆಟ್ ಎಲ್ಲ ಘೋಷಣೆ ಮಾಡಿದ್ದಾರೆ ಸರ್, ನಿಮ್ಮ ಮೊದಲ ಪ್ರತಿಕ್ರಿಯೆ ಸರ್? ನನಗೆ ಟಿಕೆಟನ್ನು ಕೊಟ್ಟಂಥ ನಮ್ಮೆಲ್ಲ ವರಿಷ್ಠರಿಗೆ, ರಾಷ್ಟ್ರೀಯ ನಾಯಕರು ಹಾಗೂ ರಾಜ್ಯದ ನಾಯಕರಿಗೆ ನಾನು ತಮ್ಮ ಮುಖಾಂತರ ಧನ್ಯವಾದಗಳನ್ನ ತಿಳಿಸ್ತೇನೆ.
ಆದರೆ ಸರ್ ಸಾಕಷ್ಟು ನಿಮಗೆ ಮೊದಲ ಪಟ್ಟಿಯಲ್ಲೇ ಟಿಕೆಟ್ ಅನೌನ್ಸ್ ಆಗುತ್ತೆ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇತ್ತು, ಆದರೂ ಕೂಡ ಇಷ್ಟೊಂದು ಗಡ್ಡಾಯ್ತಲ್ಲ ಚಾಮರಾಜನಗರ ಕ್ಷೇತ್ರ ಅಂತ. ಇಲ್ಲ, ಮೊದಲನೇ ಪಟ್ಟಿ ಕೊನೆ ಪಟ್ಟಿ ಅನ್ನೋದು ಆ ಥರ ಏನಿಲ್ಲ. ಯಾಕೆಂದರೆ ಅವರು ಇಡೀ ರಾಷ್ಟ್ರಕ್ಕೆ ಅವರು ಅಭ್ಯರ್ಥಿಗಳನ್ನ ಘೋಷಣೆ ಮಾಡಿ 543 ಕ್ಷೇತ್ರ ಕೂಡ ಅಭ್ಯರ್ಥಿಗಳನ್ನ ಘೋಷಣೆ ಮಾಡಬೇಕು. ಯಾವುದ್ಯಾವುದು ಮೊದಲನೇ ಹಂತದಲ್ಲಿದೆ, ಯಾವುದು ಎರಡನೇ ಹಂತದಲ್ಲೇ 7 ಹಂತಗಳಲ್ಲಿ ನಡೀತಿರುವಂಥ ಚುನಾವಣೆ, ಅದರ ಪ್ರಕಾರ ಅವರು ಆ ಸಂಬಂಧಪಟ್ಟಂಗೆ ಅಭ್ಯರ್ಥಿಗಳನ್ನ ಚರ್ಚೆ ಮಾಡುವಂಥದ್ದು. ಕೊನೆಗೆ ಈ ಭಾಗದ್ದು ಚರ್ಚೆ ಬಂದಿರೋದ್ರಿಂದ ಕೊನೆಗೆ ಪಟ್ಟಿಯಲ್ಲಿ ಬಂದಿರೋಂಥದ್ದು. ಆ ಥರ ಮೊದಲು ಕೊಟ್ಟಂಥವ್ರು ಬೇಗ ಕೊಟ್ಟಂಥವ್ರು ಹೆಚ್ಚು, ಕೊನೆಗೆ ಬಂದಂಥಲ್ಲ, ಎಲ್ಲರೂ ಕೂಡ ತೂಗಾಡೋದು ಕೊಟ್ಟಿರೋವಂಥದ್ದು. ಅದರಲ್ಲಿ ಏನು ನನಗೇನು ಅಷ್ಟು ಹೆಚ್ಚಿಗೆ ಅನ್ನಿಸ್ತಲ್ಲ. ಅದು ಯಾಕೆಂದರೆ 28ಗೆ ನಮ್ಮದು ನಾಮಿನೇಷನ್ ಶುರು ಆಯಿತು, ನೋಟಿಫಿಕೇಷನ್ ಶುರು ಆಯಿತು, ಅದರೊಳಗೆ ಕೊಟ್ಟಿದ್ದಾರೆ. ಅದರಿಂದ ನನಗೆ ಖುಷಿಯಾಗಿದೆ. ಸರ್, ಕ್ಷೇತ್ರದಲ್ಲಿ ಈಗಾಗಲೇ ಪ್ರಚಾರ ಶುರು ಮಾಡಿದ್ದೀರಾ ಸರ್, ಜನಗಳ ರೆಸ್ಪಾನ್ಸ್ ಹೇಗಿದೆ ಸರ್? ಖಂಡಿತವಾಗೂ ಎಲ್ಲ ಕಡೆ ಜನನೇ, ನಾನು ಹೋದ ಕಡೆಗೆ ನಾನು ಈ ಭಾಗದಲ್ಲಿ ಹೆಚ್ಚು ಪರಿಚಿತರಿದ್ದು, ಆ ಭಾಗದಲ್ಲೂ ಕೆಲವೊಬ್ಬರಿಗೆ ಪರಿಚಯ ಇರೋದ್ರಿಂದ ಹೋದ ಕಡೆ ಎಲ್ಲ ನಮ್ಮ ಹಿರಿಯರು, ಯಜಮಾನರುಗಳಿಗೆ, ವಿಶೇಷವಾಗಿ ನಮ್ಮ ಯುವಕ ಮಿತ್ರರು, ಮಹಿಳೆಯರು ಹೆಚ್ಚಿನ ರೀತಿಯಲ್ಲಿ ನಾವೇ ಅಭ್ಯರ್ಥಿ ಅಂತೇಳಿ ತಮ್ಮ ಗೆಲ್ಲಿಸ್ಕೊಡ್ತೀವಿ, ನಮ್ಮ ಕ್ಷೇತ್ರನ ಅಭಿವೃದ್ಧಿ ಮಾಡಿ ಅನ್ನೋ ಒಳ್ಳೆಯ ಮಾತುಗಳನ್ನ ಆಡ್ತಿದ್ದಾರೆ. ಅವರೆಲ್ಲ ಒಂದು ಆ ಖುಷಿ ಇವಾಗ ನೋಡಿದ್ರೆ ನಾವು ಖಂಡಿತವಾಗಿ 100ಕ್ಕೆ 100 ನಗರದಲ್ಲಿ ಗೆಲ್ಲೋ ವಾತಾವರಣ ನಮ್ಮ ನಗರದಲ್ಲಿ ಇರುವಂಥದ್ದು. ಚಾಮರಾಜನಗರ ಕಾಂಗ್ರೆಸ್ನ ಭದ್ರಕೋಟೆ ಆಗಿತ್ತು ಸರ್. ಕಳೆದ ಬಾರಿ ಶ್ರೀನಿವಾಸ್ ಪ್ರಸಾದ್ ಅವರು ಸ್ಪರ್ಧೆ ಮಾಡಿ ಆ ಒಂದು ಭದ್ರಕೋಟೆಯಲ್ಲಿ ಭದ್ರಚಿತ್ರ ಮಾಡಿ ಮೊದಲ ಬಾರಿಗೆ BJP ವಾಟವನ್ನು ಹಾರಿಸಿದ್ರು ಸರ್. ಈಗ ನೀವು ಶ್ರೀನಿವಾಸ್ ಪ್ರಸಾದ್ ಅವ್ರನ್ನ ಭೇಟಿಯಾಗಿದ್ರಿ ಸರ್, ಏನೆಲ್ಲ ಮಾತುಕತೆ ಆಯಿತು ಸರ್? ಇಲ್ಲಿ ಮಾತುಕತೆ ಅಂತ ಹೇಳಿ ನೋಡಿ, ನಮ್ಮ ಭಾಗದ ಹಿರಿಯ ರಾಜಕಾರಣಿಯರು, ಅವರು 50 ವರ್ಷ ಸುದೀರ್ಘ ರಾಜಕಾರಣ ಮಾಡಿದಂಥವ್ರು. ಅವರು ಎಲ್ಲೇ ಇದ್ದರೂ ಕೂಡ ತತ್ವ ಸಿದ್ಧಾಂತವ್ರಿಗೆ ಅವರು ಬಿಟ್ಟುಕೊಡ್ದೇನೆ, ಅವ್ರು ನಂಬಿರುವಂಥ ಒಂದು ತತ್ವ ಸಿದ್ಧಾಂತ ಅಂಡುಕೊಂಡೇನೆ ಯಾವುದೇ ಪಕ್ಷದಲ್ಲಿರಲಿ ಯಾವುದೇ ಇರಲಿ ಮಾಡಿದಂಥವ್ರು. ಅವ್ರು ರಾಜಕೀಯ ನಿವೃತ್ತಿ ಆದಮೇಲೆ ನನಗೆ ಟಿಕೆಟ್ ಸಿಕ್ಕುತ್ತೆ ಅಂತ ಭರವಸೆ ಬಂದ ಮೇಲೆ ಒಬ್ಬರು ಹಿರಿಯ ರಾಜಕಾರಣ ಹೋಗಿ ಭೇಟಿಯಾಗಿ ಅವ್ರು ಆಶೀರ್ವಾದ ಪಡೆದಿದ್ದೀನಿ. ಅವರು ಒಳ್ಳೆಯದಾಗಲಿ ಅಂತ ಹೇಳಿರೋಂಥದ್ದು. ಅದು ಬಿಟ್ಟು ರಾಜಕೀಯವಾಗಿ ಬೆಂಬಲ ಅಂತ ಏನೋ ಘೋಷಣೆ ಮಾಡಿದ್ರೆ ಆಶೀರ್ವಾದ ಮಾಡಿದ್ದಾರೆ, ನಿಮಗೂ ಒಳ್ಳೆಯದಾಗಲಿ ಅಂತ ಹೇಳಿದ್ದಾರೆ. ಅದು ಬಿಟ್ಟು ಮತ್ತೇನೋ ಚರ್ಚೆ ಆಗಿದೆ ಸರ್. ನಿಮ್ಮ ತಂದೆಯವರು ಕೂಡ ಕಳೆದ 7 ವರ್ಷಗಳಿಂದ ಕೂಡ ಅವರ ಮುಖಾಮುಖಿ ಭೇಟಿಯಾಗಿರಲಿಲ್ಲ ಸರ್. CM ಅವರು ಕೂಡ ಮಾತನಾಡಿರೋ ಮಾಹಿತಿಗಳಿದೆ ಸರ್. ಸೊ ಯಾವೆಲ್ಲ ಮಾಹಿತಿಗಳಿದ್ರೆ ಏನು ಚರ್ಚೆಗಳಾಗಿದೆ ಸರ್ ಅದು CM ಮತ್ತು ಪ್ರಸಾದ್ ಅವರ ನಡುವೆ? ಇಲ್ಲ, ಚರ್ಚೆ ಅಂತ ನೋಡಿ, ರಾಜಕೀಯನೇ ಬೇರೆ, ಮಾನವೀಯತೆಯೇ ಬೇರೆ. ಅವರ ಎಲೆಕ್ಷನ್ ಸಂದರ್ಭದಲ್ಲಿ ಒಬ್ರಿಗಿಂತ ಒಬ್ರು ಚುರುಕಾಗಿ ಮಾತನಾಡ್ತಾರೆ, ಮತದಾರರನ್ನ ಸೆಳೆಯೋದು ಒಂದೇ ಇಂಟೆನ್ಷನು. HC ಮಹದೇವಪ್ಪನವರು ಹಠಕ್ಕೆ ಬಿದ್ದು ಮಗನಿಗೆ ಟಿಕೆಟ್ ಅನ್ನ ಕೊಡಿಸುವಲ್ಲಿ ಯಶಸ್ವಿಯಾದ್ರು ಅನ್ನೋ ಚರ್ಚೆ ಕಾಂಗ್ರೆಸ್ನ ಪಡಸಾಲೆಯಲ್ಲೇ ನಡೀತಾ ಇದೆ. ಮತ್ತೊಂದು ಕಡೆ BJPಯಲ್ಲಿ ಏನಾಗ್ತಾ ಇದೆ, ಇವತ್ತಿನ ಲೇಟೆಸ್ಟ್ ಡೆವಲಪ್ಮೆಂಟ್ ಅಂತಂದ್ರೆ ಶ್ರೀನಿವಾಸ್ ಪ್ರಸಾದ್ ಅವರು ಹಾಲಿ ಸಂಸದರಿದ್ರು, ಅವರು ಅನಾರೋಗ್ಯ ಕಾರಣ, ಹೀಗಾಗಿ ನಾನು ನಿಲ್ಲೋದಿಲ್ಲ ಅಂತ ಹೇಳಿ ಅವರೇನೆ ಅನೇಕ ಬಾರಿ ಹೇಳಿದ್ರು ಅಳಿಯನಿಗೆ ಟಿಕೆಟ್ ಕೊಡಬಹುದು ಅನ್ನೋ ನಿರೀಕ್ಷೆಯಲ್ಲಿದ್ರು, ಕೊಡಲಿಲ್ಲ. ಎಸ್ ಬಾಲರಾಜ್ ಅವರಿಗೆ ಟಿಕೆಟ್ ಕೊಡಲಾಯಿತು. ಈಗ ಶ್ರೀನಿವಾಸ್ ಪ್ರಸಾದ್ ಅವರ ಕುಟುಂಬದ ಒಬ್ಬೊಬ್ಬರೇ ಸದಸ್ಯರು ಕಾಂಗ್ರೆಸ್ನ ಕೈ ಹಿಡಿತಿದ್ದಾರೆ. ಇದು ಸುನಿಲ್ ಬೋಸ್ ಅವರ ಗೆಲುವಿಗೆ ಸಹಾಯಕ ಆಗುತ್ತಾ ಕಾದ್ ನೋಡಬೇಕು. ಇದು ಚಾಮರಾಜನಗರ ಮತಕ್ಷೇತ್ರದ ಕಾಂಗ್ರೆಸ್ನ ಅಭ್ಯರ್ಥಿಯ ಮಾತಾದ್ರೆ, ಇತ್ತ ಚಿಕ್ಕಬಳ್ಳಾಪುರ ಕಾಂಗ್ರೆಸ್ನಲ್ಲಿ ಕಡೆಯವರೆಗೂ ಕೂಡ ಸಸ್ಪೆನ್ಸ್ ಆಗಿ ಇಟ್ಕೊಂಡಿದ್ದ 4 ಕ್ಷೇತ್ರಗಳ ಪೈಕಿ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರ ಕೂಡ ಒಂದು. ಚಿಕ್ಕಬಳ್ಳಾಪುರದಲ್ಲಿ ಈ ಸಲ ಲೋಕಸಭಾ ಅಖಾಡಕ್ಕೆ ರಕ್ಷಾ ರಾಮಯ್ಯ ಅವರು ಕಾಂಗ್ರೆಸ್ನ ಅಧಿಕೃತ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿದ್ದಾರೆ. ಹಿರಿಯ ನಾಯಕರ ಬದಲಿಗೆ ಯುವ ಮುಖಕ್ಕೆ ಮಣೆ ಹಾಕಲಾಗಿದೆ ಕಾಂಗ್ರೆಸ್ ಪಕ್ಷದಿಂದ. ಕಾಂಗ್ರೆಸ್ ಅಭ್ಯರ್ಥಿಯಾಗಿ ರಕ್ಷಾ ರಾಮಯ್ಯ ಕಣದಲ್ಲಿದ್ದಾರೆ. ಈಗಾಗಲೇ ಕ್ಷೇತ್ರದಲ್ಲಿ ತಮ್ಮ ಸಂಚಾರವನ್ನ ಪ್ರಾರಂಭ ಮಾಡಿದ್ದಾರೆ. ಅಭಿವೃದ್ಧಿ ಯೋಜನೆಗಳೇ ನಮಗೆ ಗೆಲುವಿಗೆ ಬುನಾದಿಯಾಗಲಿದೆ ಅನ್ನೋ ವಿಶ್ವಾಸವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಇನ್ನು ಹಿರಿಯ ನಾಯಕರು ಕೂಡ ನಮಗೆ ಸಹಕಾರವನ್ನ ನೀಡ್ತಾರೆ, ನನ್ನ ಗೆಲುವಿಗೆ ಸಹಕರಿಸ್ತಾರೆ ಅಂತ ಹೇಳಿ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ರಕ್ಷಾ ರಾಮಯ್ಯ ಅವರ ಮಾತುಗಳು ರಿಪಬ್ಲಿಕ್ ಕನ್ನಡದ ಜೊತೆಯಲ್ಲಿ ಆಡಿದಂತಹ ಮಾತುಗಳು ನಿಮ್ಮ ಮುಂದೆ. ನಮ್ಮ ಜೊತೆಗೆ ಚಿಕ್ಕಬಳ್ಳಾಪುರ ಕ್ಷೇತ್ರದ ನೂತನ ಅಭ್ಯರ್ಥಿಯಾಗಿರ್ತಕ್ಕಂತಹ ಕಾಂಗ್ರೆಸ್ ಅಭ್ಯರ್ಥಿಯಾಗಿರ್ತಕ್ಕಂಥ ರಕ್ಷಾ ರಾಮಯ್ಯ ಅವರು ಇದ್ದಾರೆ. ಅವ್ರನ್ನ ಮಾತನಾಡ್ಸೋಣ. ಸರ್, ಯಾವ ರೀತಿಯಾದಂಥ ಕೆಲಸಗಳನ್ನ ಈಗ ಶುರು ಹಚ್ಕೊಂಡಿದ್ರಿ? ಥ್ಯಾಂಕ್ ಯು. ರಿಪಬ್ಲಿಕ್ ಕನ್ನಡಗೆ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀವಿ. ಎಲ್ಲ ನಮ್ಮ ಹಿರಿಯ ನಾಯಕರ ಒಂದು ಆಶೀರ್ವಾದ, ಡೆಲ್ಲಿ ನಾಯಕರ ಆಶೀರ್ವಾದ, ನಮ್ಮ CM DC ಅವರ ಆಶೀರ್ವಾದ, ಖರ್ಗೆ ಸಾಹೇಬರು, ಸುರ್ಜೇವಾಲಾ ಅವರು, ಬಹಳಷ್ಟು ನಾಯಕರು ಈ ಶ್ರಮಪಟ್ಟು ಮತ್ತು ನಮ್ಮ ವೀರಪ್ಪ ಮೊಯ್ಲಿ ಸಾಹೇಬ್ರ ಒಂದು ಆಶೀರ್ವಾದದೊಂದಿಗೆ ನಾವು ಈ ಕಾರ್ಯಕ್ರಮ ಶುರು ಮಾಡ್ಕೊಂಡಿದ್ದೀವಿ. ಇವತ್ತು B.Pharm ಎಲ್ಲ ಆದಮೇಲೆ 3ನೇ ತಾರೀಕು ನಮ್ಮ ನಾಮಿನೇಷನ್ ಮಾಡ್ತೀವಿ. ನಾಮಿನೇಷನ್ ಮಾಡಿದ್ಮೇಲೆ ಕಾಂಗ್ರೆಸ್ ಪಕ್ಷನ ಚಿಕ್ಕಬಳ್ಳಾಪುರದಲ್ಲಿ ಮತ್ತೆ ತರೋದು ನಮ್ಮ ಒಂದು ಗುರಿಯಾಗಿದೆ.
ರಕ್ಷಾರಾಮಯ್ಯ ಅವರು ಸ್ಥಳೀಯರೆಲ್ಲ ಅವ್ರಿಗೆ ಟಿಕೆಟ್ ಕೊಡಬಾರ್ದಿತ್ತು ಅನ್ನುವಂಥ ಒಂದಷ್ಟು ಮಾತನ್ನು ಶಿವಶಂಕರ್ ರೆಡ್ಡಿ ಅವರು ಹೇಳ್ತಾ ಇದ್ರು ಸರ್. ಸ್ಥಳೀಯರಂದರೆ ನಾವು ಹುಟ್ಟು ಬೆಳೆದಿಲ್ಲ ದೇವನಹಳ್ಳಿಲಿ, ಸ್ಥಳೀಯರಂತ ಹೇಳಕ್ಕೆ ಬರಲ್ಲ ಅದು. ಅಂದರೆ ವೋಟ್ರ್ ಬೇರೆ ಕಡೆ ಇದ್ರೂ ನಾವು ಹುಟ್ಟು ಬೆಳೆದಿದ್ದು ಚಿಕ್ಕಬಳ್ಳಾಪುರ, ನಮ್ಮ ದೇವನಹಳ್ಳಿ ಮತ್ತು ಬಾಗೇಪಲ್ಲಿಲಿ ನಮ್ಮ ದೇವಸ್ಥಾನಗಳೆಲ್ಲ ಇದೆ. ಸೊ ಅದು ತಪ್ಪು ಮಾತಾಗುತ್ತೆ. ಆದರೆ ಯಾರೋ ಒಬ್ರದ್ದು ಒಂದು ಒಪಿನಿಯನ್ ಆಗಿರ್ಬೋದು. ಅದು ಒಟ್ಟಿನಲ್ಲಿ ಕಾಂಗ್ರೆಸ್ ಪಕ್ಷ ಚಿಕ್ಕಬಳ್ಳಾಪುರದಲ್ಲಿ ಮತ್ತೆ ತರೋದು ನಮ್ಮ ಗುರಿಯಾಗಿದೆ. ಶಿವಶಂಕರ್ ರೆಡ್ಡಿ ಅವರು ಕೂಡ ಆಸ್ಪಿರೆಂಟ್ ಆಗಿದ್ದರು, ಈಗ ಅವರು ಅಸಮಾಧಾನಗೊಂಡಿದ್ದಾರೆ, ಅವ್ರನ್ನ ಹೇಗೆ ಮನವೊಲಿಸ್ತೀರಿ? ಶಿವಶಂಕರ್ ರೆಡ್ಡಿ ಸಾಹೇಬ್ರ ನೇತೃತ್ವದಲ್ಲೇ ಈ ಒಂದು ಅಪ್ಲಿಕೇಶನ್ ಹಾಕಿ ಅವರ ಒಂದು ಆಶೀರ್ವಾದದೊಂದಿಗೆ ಶುರು ಮಾಡಿದ್ದು. ಮತ್ತು ಅವ್ರದ್ದು ಒಂದು ನಮಗೂ ಒಂದು ಆಸ್ಪಿರೆಂಟ್ ಅಂತ ಕೇಳಿಬಂತು. ಅದಕ್ಕೆ ಅವ್ರನ್ನ ಮಾತಾಡಿ ಸಾಹೇಬ್ರ ಜೊತೆ ಅವರ ಆಶೀರ್ವಾದದೊಂದಿಗೆ ಗೌರಿಬಿದನೂರಲ್ಲಿ ನಮ್ಮ ಒಂದು ಕ್ಯಾಂಪೇನ ಚಾಲನೆ ಕೊಡ್ತೀವಿ. ನೀವು ಅವ್ರನ್ನ ಖುದ್ದಾಗಿ ಮಾತಾಡಿಸ್ತೀರಾ ಸರ್ ಶೀಘ್ರದಲ್ಲಿ? ಖಂಡಿತ, ಅಫ್ಕೋರ್ಸ್ ಮಾತಾಡ್ಸ್ಬೇಕಲ್ಲ, ಪ್ರಶ್ನೆಯಲ್ಲಿ ಬರುತ್ತೆ ಅದು. ಇವು ಪ್ರಚಾರ ಕಾರ್ಯ ಹೇಗಿರುತ್ತೆ ಸರ್? ಯಾರೆಲ್ಲ ಬರ್ತಾರೆ ಸ್ಟಾರ್ ಕ್ಯಾಂಪೇನರ್? ಸ್ಟಾರ್ ಕ್ಯಾಂಪೇನರ್ಗಳು ಅದೆಲ್ಲ ಡಿಸೈಡ್ ಮಾಡಬೇಕಾಗುತ್ತೆ. ಇವಾಗ CM DCM ಅವ್ರು ಬರ್ತಾರೆ, 6ನೇ ತಾರೀಕು ಫಿಕ್ಸ್ ಆಗಿದೆ ಆ ಪ್ರೋಗ್ರಾಮು. ಅದರ ನಂತರ ಯಾರ್ಯಾರು ಆನ್ ಗೋಯಿಂಗ್ ಇರ್ತಾವೆಲ್ಲ. ಇವಾಗ ಡೆಲ್ಲಿಯಿಂದ ಬರೋ ನಾಯಕರುಗಳು ಬೇರೆ ಟೈಮಿಗೆ ಬರ್ತಾರೆ, ನಮ್ಮ ಲೋಕಲ್ ನಾಯಕರು ಬೇರೆ ಕಡೆಯಿಂದ ಬರ್ತಾರೆ, ತೆಲಂಗಾಣ ಆಂಧ್ರದಿಂದ ಬರ್ತಾರೆ, ಕರ್ನಾಟಕದ ಎಲ್ಲ ನಾಯಕರು ಹಿರಿಯ ನಾಯಕರುಗಳೆಲ್ಲ ಬರ್ತಾರೆ. ಅದು ಫಿಕ್ಸ್ ಆದಮೇಲೆ ನಮ್ಮ ಸೋಷಿಯಲ್ ಮೀಡಿಯಾ ಅನೌನ್ಸ್ ಮಾಡ್ತೀವಿ. ಅದ್ರ ಪ್ರಕಾರ ಡೇಟ್ ವೈಸ್ ಎಲ್ಲ ಬರುತ್ತೆ ನಿಮಗೆ. ಥ್ಯಾಂಕ್ ಯು. ಇದಿಷ್ಟು ರಕ್ಷಾರಾಮಯ್ಯ ಅವರ ಮಾತು. ನನಗೆ ಅಭ್ಯರ್ಥಿಯನ್ನಾಗಿ ಕಾಂಗ್ರೆಸ್ ಪಕ್ಷ ಮಾಡಿದೆ, ಅವರಿಗೆ ಧನ್ಯವಾದವನ್ನು ಹೇಳ್ತೇನೆ. ಮತ್ತು ಯಾರೇ ಕೂಡ ಅಲ್ಲಿ ಅಸಮಾಧಾನಗೊಂಡಿದ್ರು ಕೂಡ, ಶಿವಶಂಕರ್ ರೆಡ್ಡಿ ಅವರು ಕೂಡ ಅಸಮಾಧಾನಗೊಂಡಿದ್ದಾರೆ, ಅವರನ್ನು ಮನವೊಲಿಸಿ ಅವ್ರ ಜೊತೆಗೆ ಸೇರಿಸಿಕೊಂಡು ನಾವು ಕೆಲಸವನ್ನು ಮಾಡ್ತೇವೆ ಮತ್ತು ಅಲ್ಲಿ ಕಾಂಗ್ರೆಸ್ ಗೆಲ್ಲಿಸುವಂಥ ಕೆಲಸವನ್ನು ಮಾಡ್ತೇವೆ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಕ್ಯಾಮ್ರಾಮನ್ ಮಹೇಶ್ ಜೊತೆ ಬಸವರಾಜ್ ಸರಂತಿಮಠ್, ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ಡಾಕ್ಟರ್ ಕೆ ಸುಧಾಕರ್ ಅವರು ಬಿಜೆಪಿ ಅಭ್ಯರ್ಥಿಯಾಗಿ ರಕ್ಷಾರಾಮಯ್ಯ ಅವರ ವಿರುದ್ಧವಾಗಿ ಕಣದಲ್ಲಿಳಿದ್ದಾರೆ. ಸಮಯ ಕಮ್ಮಿ ಇದೆ ಪ್ರಚಾರಕ್ಕೆ ಅನ್ನೋ ಕೊರಗಂತೂ ಇದ್ದೇ ಇದೆ. ರಕ್ಷಾರಾಮಯ್ಯ ಅವರ ಹೆಸರನ್ನ ಕೊನೆ ಕ್ಷಣದಲ್ಲಿ ಅನೌನ್ಸ್ ಮಾಡಿದ್ರು ಅಂತ ಹೇಳಿ ನನ್ನ ಸ್ನೇಹಿತರೊಬ್ರು ಹೇಳ್ತಾ ಇದ್ರು. ಈಗ ರಕ್ಷಾರಾಮಯ್ಯ ಅವರು ಗೆಲ್ಲಬೇಕು ಅಂದ್ರೆ ಸ್ಥಳೀಯ ಮಟ್ಟದಲ್ಲಿರ್ತಕ್ಕಂಥ ಶಾಸಕರ ವಿಶ್ವಾಸವನ್ನ ಅವರು ಗಳಿಸಲೇಬೇಕು. ಶಾಸಕರ